ನಾವು ಸ್ಕೂಲು ಕಾಲೇಜಲ್ಲಿ ಓದ್ತಿರುವಾಗ ಯಾವ ಪುಸ್ತಕದಲ್ಲೂ ನಾವು ಹೆಂಗೆ ಶ್ರೀಮಂತ ವ್ಯಕ್ತಿಗಳಾಗಬೇಕು ಅಂತ ಮತ್ತೆ ಹಣವನ್ನ ಹೆಂಗೆ ಗ್ರೋ ಮಾಡ್ಬೇಕು ಅಂತ ಎಲ್ಲೂ ಹೇಳ್ಕೊಡಲ್ಲ. ಯಾಕೆ ಮತ್ತೆ ಓದೋದ್ರಿಂದ ಶ್ರೀಮಂತ ವ್ಯಕ್ತಿಗಳು ಆಗ್ತಾರೆ ಅಂದ್ರೆ ಜಗತ್ತಲ್ಲಿ ಟಾಪ್ 10 ರಿಚೆಸ್ಟ್ ಪರ್ಸನ್ ಗಳಲ್ಲಿ ಮೊದಲು ಟೀಚರ್ಸ್ ಗಳ ಹೆಸರೇ ಇರ್ತಿದ್ವು. ಇದರಲ್ಲಿ ಟೀಚರ್ಸ್ ಗಳ ತಪ್ಪು ಏನು ಇಲ್ಲ, ಯಾಕಂದ್ರೆ ಅವರು ಕೂಡ ಒಂದು ಟೈಮ್ ಅಲ್ಲಿ ಬ್ರೈನ್ಲೆಸ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ಲಾಕ್ ಆಗಿ ಬರ್ತಾರೆ. ಆದ್ರೆ ಸರಿಯಾಗಿ SLC ಕೂಡ ಓದಿ ಇರೋರು ಇವತ್ತು ಇಂಡಿಯಾದ ರಿಚೆಸ್ಟ್ ಪರ್ಸನ್ ಗಳಾಗಿದ್ದಾರೆ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾರನ್ನು ಡಿಮೋಟಿವೇಶನ್ ಮಾಡೋಕಲ್ಲ, ಬದಲಾಗಿ ಈ ಎಜುಕೇಶನ್ ಸಿಸ್ಟಮ್ ರಿಯಾಲಿಟಿನ ಪ್ರಾಕ್ಟಿಕಲ್ ಆಗಿ ನಿಮ್ ಮುಂದೆ ತೋರ್ಸೋಕೆ. ಇವಾಗ ನೀವು ಸ್ಟೂಡೆಂಟ್ ಆಗಿದ್ರೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ ಎಜುಕೇಶನ್ ಮುಗಿಸಿದ್ಮೇಲೆ ನೀವ್ ಏನಾಗೋಕೆ ಇಷ್ಟಪಡ್ತೀರಾ? ನಾನು ಗ್ಯಾರಂಟಿಯಿಂದ ಹೇಳ್ತೀನಿ 90% ಸ್ಟೂಡೆಂಟ್ ಆನ್ಸರ್ ಆಗಿರುತ್ತೆ ಡಾಕ್ಟರ್, ಇಂಜಿನಿಯರ್, MBA ಅಥವಾ ಎನಿ ಗೌರ್ಮೆಂಟ್ ಜಾಬ್. ಇದೇ 4 ಆಪ್ಷನ್ ನ 90% ಸ್ಟೂಡೆಂಟ್ ಆಯ್ಕೆ ಮಾಡ್ತಾರೆ. ಯಾಕೆ? ಇದು ಬಿಟ್ಟು ಲೈಫ್ ಅಲ್ಲಿ ಬೇರೆ ಆಯ್ಕೆನೇ ಇಲ್ವಾ? ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಫ್ಯಾಷನ್ ಇರುತ್ತೆ. ನಿಮ್ಮ ಫ್ಯಾಷನ್ ಬಿಟ್ಟು ಈ ಗೌರ್ಮೆಂಟ್ ಜಾಬ್ ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂತೀರಾ? ಭಾರತದ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಮೂವಿ 3 Idiots ಅಲ್ಲಿ ಪದೇ ಪದೇ ಹೇಳ್ತಾರೆ कि कामयाब होने के लिए नहीं, काबिल होने के लिए पढ़ो. सक्सेस के पीछे मत भागो, एक्सेलेंस का पीछा करो. सक्सेस झक मार के तुम्हारे पीछे आएगी. ನಿಮ್ಮ ಫ್ಯಾಷನ್ ಇಂದ ಹೋಗಿ ಅಂತ. ಆದ್ರೆ ಈ ಮೂವಿ ತೆಗೆದು ಎಷ್ಟು ವರ್ಷ ಆದ್ರೂ ಇನ್ನು ಎಲ್ಲಾ ಸ್ಟೂಡೆಂಟ್ ಅದೇ 5 ರಿಂದ 6 ರೀತಿಯ ಜಾಬ್ ಗಳಿಂದನೇ ಹೋಗ್ತಿದ್ದಾರೆ. ಇವತ್ತು ನಮಗೆ 2,000 ರೂಪಾಯಿ ಬೇಡ, ಫ್ರೀ ಬಸ್ ಬೇಡ, ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗನ ಸೃಷ್ಟಿ ಮಾಡಿ. ಇದು ನನ್ನೊಬ್ಬನ ನೋವಲ್ಲ, ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೋವು. ಆದ್ರೆ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ A+B=A²+B²+AB ಅಂತ. ಈ ಫಾರ್ಮುಲಾ ಕ್ಲಾಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಬಿಟ್ರೆ ನಮ್ ಲೈಫ್ ಅಲ್ಲಿ ಎಲ್ಲಿ ಯೂಸ್ ಆಗಿದ್ದು ನೋಡೇ ಇಲ್ಲ. ಇದರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಿದ್ರು ಇದನ್ನ ನಮಗೆ ಇನ್ನು ಯಾಕೆ ಹೇಳ್ಕೊಡ್ತಿದ್ದಾರೆ? ಈ ಸಮಸ್ಯೆಗೆ ಕಾರಣ ಟೀಚರ್ಸಾ, ಪೇರೆಂಟ್ಸಾ, ಅಥವಾ ಇದನ್ನ ಪ್ರಶ್ನೆ ಮಾಡದಿರೋ ಸ್ಟೂಡೆಂಟಾ? ಇಲ್ಲ, ಇದಕ್ಕೆ ಒಂದೇ ಒಂದು ರೀಸನ್ ಅಂದ್ರೆ ಅದೇ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಈ ಸಿಸ್ಟಮ್ ಯಾವ ತರ ವರ್ಕ್ ಆಗ್ತಿದೆ ಅಂದ್ರೆ ಈ ಸಿಸ್ಟಮ್ ಅಲ್ಲಿ ಒಂದು ಸಲ ಲಾಕ್ ಆದ್ರೆ ಸಾಕು, ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಉದಾಹರಣೆಗೆ ನೀವು ಒಂದ್ ಕಾಲೇಜ್ ಅಲ್ಲಿ ಓದ್ತಿದ್ದೀರಾ, ಟೈಮ್ಗೆ ಸರಿಯಾಗಿ ಅಸೈನ್ಮೆಂಟ್ ಮಾಡ್ತೀರಾ, 90% ಅಟೆಂಡೆನ್ಸ್ ತಗೊಂತೀರಾ, ತುಂಬಾ ಬುಕ್ಸ್ ಓದ್ತೀರಾ, ಮತ್ತೆ ಕಾಲೇಜ್ ನಲ್ಲಿ ಎಲ್ಲಾ ರೂಲ್ಸ್ ನ ಫಾಲೋ ಮಾಡ್ತೀರಾ. ಇಷ್ಟೆಲ್ಲ ಮಾಡಿದ್ಮೇಲೆ ನೀವು ಅನ್ಕೊಂತೀರಾ ಕಾಲೇಜಿಂದ ಹೊರಗೆ ಹೋದ್ಮೇಲೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಇವಾಗ ಒಳ್ಳೆ ಜಾಬ್ ಸಿಗುತ್ತೆ, ಇದರಲ್ಲಿ ಬರೋ ಹಣದಲ್ಲಿ ದೊಡ್ಡ ಮನೆ ತಗೋಬಹುದು, ಒಂದು ಕಾರ್ ತಗೋಬಹುದು, ಲೈಫ್ ಸೆಟಲ್ ಆಗುತ್ತೆ, ಮದುವೆ ಆಗಿ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸಬಹುದು. ಇಷ್ಟೆಲ್ಲ ಮಾಡಿದ್ರು ನನ್ನ ಹತ್ರ ತುಂಬಾ ಹಣ ಉಳಿತೆ ಅಂತ ಯೋಚಿಸ್ತೀರಾ. ಆದ್ರೆ ರಿಯಾಲಿಟಿನೇ ಬೇರೆ ಇದೆ. ನೀವು 15 ವರ್ಷ ಎಜುಕೇಶನ್ ಮುಗಿಸಿ ಗ್ರಾಜುಯೇಷನ್ ಡಿಗ್ರಿ ಕಂಪ್ಲೀಟ್ ಮಾಡ್ತೀರಾ. ಇವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಯಾವ ಕೆಲಸನೂ ಇಲ್ಲ ಅಂತ. ಮತ್ತೆ ಎಷ್ಟೇ ಕಂಪ್ನಿಗೆ ಹೋಗಿ ಎಷ್ಟೇ ಇಂಟರ್ವ್ಯೂ ಕೊಟ್ರು ಯಾವ್ದೋ ಒಂದು ರೀಸನ್ ಹೇಳಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. बात नहीं करते हैं सर, और मैं 2 साल से गाँव में भी नहीं गया अभी तक. दुख है सर, क्या बोलूं. मैं अपने दुख और पीड़ा को किसी पर सामना नहीं कर सकता हूँ सर. बहुत संघर्ष से पढ़ा, ट्यूशन पढ़ा के मैं 2012 से ट्यूशन पढ़ा के अभी तक मैं पढ़ाई किया हूँ. ಕೆಲಸ ಇಲ್ಲ ಅಂತ ಜನರು ನಿಮ್ಮನ್ನ ಕೀಳಾಗಿ ನೋಡ್ತಾರೆ. ಏಜ್ ಜಾಸ್ತಿ ಆಗ್ತಿರುತ್ತೆ, ಆದ್ರೆ ಕೈಯಲ್ಲಿ ಯಾವ ಕೆಲಸ ಇರಲ್ಲ. ಇದರ ಬಗ್ಗೆ ಯೋಚನೆ ಮಾಡಿ ಮಾಡಿ ಡಿಪ್ರೆಷನ್ ಗೆ ಹೋಗ್ತೀರಾ. ಇದರಿಂದ ಒಂಟಿತನ ಶುರು ಆಗುತ್ತೆ. ಮತ್ತೆ ದೇವ್ರ ಹತ್ರ ಕೇಳ್ಕೊಂತೀರಾ ಹೆಂಗಾದ್ರೂ ಮಾಡಿ ಒಂದ್ ಜಾಬ್ ಕೊಡ್ಸು ಅಂತ. ಹೆಂಗೋ ಕಷ್ಟಪಟ್ಟು ಒಂದ್ ಕೆಲ್ಸನೂ ಸಿಗುತ್ತೆ, ಆದ್ರೆ ಸ್ಯಾಲ್ರಿ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ನೀವೇನ್ ಮಾಡಕ್ಕಾಗುತ್ತೆ? ನಿಮ್ಗೆ ಅದೇ ಕೆಲ್ಸನೇ ಅನಿವಾರ್ಯ ಆಗುತ್ತೆ. ಅಷ್ಟು ಸ್ಯಾಲ್ರಿ ಇರಲ್ಲ ಕೂಡಿಟ್ಟು ಮನೆ ಕಟ್ಟುವಷ್ಟು. ಮತ್ತೆ ಹೋಮ್ ಲೋನ್ ತಗೊಂತೀರಾ, ಇದರಿಂದ ನಿಮಗೆ ತುಂಬಾ ಭಯ ಆಗುತ್ತೆ. ಎಲ್ಲಿ ನನ್ನ ಕೆಲ್ಸದಿಂದ ತಗೋದ್ರ ಅಂತ. ಇದರಿಂದ ನನ್ನ ಮನೆ ನಡೀತಿದೆ, ಹೋಮ್ ಲೋನ್ ಕಟ್ತಿದ್ದೀನಿ, ಮಕ್ಕಳ ಫೀಸ್ ಕಟ್ತಿದ್ದೀನಿ. ಇದೇ ಭಯದಲ್ಲಿ ಬೆಳಿಗ್ಗೆ ಬೇಗ ಎದ್ದಾಳ್ತೀರಾ, ಸಮಯಕ್ಕೆ ಸರಿಯಾಗಿ ಕೆಲ್ಸಕ್ಕೆ ಹೋಗ್ತೀರಾ, ರಾತ್ರಿ ಲೇಟ್ ಆಗಿ ಬರ್ತೀರಾ. ಹೀಗೆ ಸ್ವಲ್ಪ ದಿನದಲ್ಲಿ ಆ ಕೆಲ್ಸ ಇಷ್ಟ ಇಲ್ಲ ಅಂದ್ರೂ ಅದನ್ನೇ ಮಾಡ್ಬೇಕಾಗುತ್ತೆ. ಮತ್ತೆ ಒಂದಿನ ನಿಮ್ಮ ಲೈಫ್ ನಾರ್ಮಲ್ ಅನ್ಸುತ್ತೆ, ನಿಧಾನಕ್ಕೆ ನಿಮ್ಗೆ ವಯಸ್ಸಾಗೋಗುತ್ತೆ. ಒಂದಿನ ಕೂತು ಯೋಚನೆ ಮಾಡ್ತೀರಾ, ನಾನ್ ತುಂಬಾ ಅನ್ಲಕ್ಕಿ ಆಗಿದ್ದೆ, ನಾನು ಎಷ್ಟು ಕಷ್ಟಪಟ್ರು ನಾನು ಅನ್ಕೊಂಡಿದ್ದು ಯಾವ್ದು ಆಗ್ಲಿಲ್ಲ ಅಂತ. ಆದ್ರೆ ರಿಯಾಲಿಟಿನೇ ಬೇರೆ ಇದೆ. ಇಲ್ಲಿ ತನಕ ನಿಮ್ಮಿಂದ ಮುಚ್ಚಿಟ್ಟಿರೋದು. भाई अंबानी, विराट कोहली, आमिर खान, नरेंद्र मोदी, ये सब हमारे इस करंट एजुकेशन सिस्टम के ट्रैप में नहीं फंसे. ಇವರೆಲ್ಲ ಇಂಡಿಯಾದ ರಿಚೆಸ್ಟ್ ಪರ್ಸನ್ ಗಳು ಅವರ ಫೀಲ್ಡ್ ಅಲ್ಲಿ. ಇವರು ಯಾಕೆ ಸಕ್ಸಸ್ಫುಲ್ ಆದ್ರು ಅಂತ ನೋಡಿದ್ರೆ ಇವರು ಉಳಿದ 90% ಜನ ಮಾಡಿದ ತಪ್ಪನ್ನ ಮಾಡ್ಲಿಲ್ಲ. ಇವರು ಅವರ ಫ್ಯಾಷನ್ ನ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂಡ್ರು. ನೀವು ಕೂಡ ನಿಮ್ಮ ಫ್ಯಾಷನ್ ನ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಳಕ್ಕೆ ತುಂಬಾ ಪ್ರಯತ್ನ ಪಡ್ತೀರಾ, ಆದ್ರೆ ಆಗಲ್ಲ. ಯಾಕೆ? ಇದಕ್ಕೆ ಒಂದೇ ಒಂದು ದೊಡ್ಡ ರೀಸನ್ ಅಂದ್ರೆ ಈ ಎಜುಕೇಶನ್ ಸಿಸ್ಟಮ್. ಈ ಎಜುಕೇಶನ್ ಸಿಸ್ಟಮ್ ನಾವು ಸಣ್ಣ ವಯಸ್ಸಿನಿಂದ ಕಣ್ಣು ಮುಚ್ಕೊಂಡು ನಂಬ್ತಾ ಬರ್ತಿದೀವಿ. ಆದ್ರೆ ಈ ಎಜುಕೇಶನ್ ಸಿಸ್ಟಮ್ ಅಂತ ಮಾಡಿದ್ದೆ ನಾವು ಒಂದು ಫ್ಯಾಕ್ಟರಿ ಅಥವಾ ಒಂದು ಕಂಪನಿಯಲ್ಲಿ ವರ್ಕ್
ವರ್ಕರ್ಸ್ ಆಗಿ ಇರ್ಲಿ ಅಂತ ಮಾತ್ರ. ನೀವ್ ಅನ್ಕೋಬಹುದು ನಾನು ಏನೇನೋ ಹೇಳ್ತಿದ್ದೀನಿ ಅಂತ. ನನಗೆ ಬರೀ 10-15 ನಿಮಿಷ ಟೈಮ್ ಕೊಡಿ ಸಾಕು. ಅದಾದ್ಮೇಲೆ ನೀವ್ ಯಾವ ತರ ಈ ಸಿಸ್ಟಮ್ ಅಲ್ಲಿ ಲಾಕ್ ಆಗಿದ್ದೀರಾ ಅಂತ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ವೆಲ್ಕಮ್ ಟು ಸ್ಪೆಷಲ್ ಒನ್ ಕನ್ನಡ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಅದು 1806 ನೆಪೋಲಿಯನ್ ಮತ್ತು ಬ್ರಿಟಿಷರ ನಡುವೆ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ನೆಪೋಲಿಯನ್ ಗಿಂತ ಬ್ರಿಟಿಷರ ಸೈನ್ಯ ಬಲಿಷ್ಠ ಆದ್ರೂ ಈ ಯುದ್ಧ ಬ್ರಿಟಿಷರು ಸೋಲ್ತಾರೆ. ಮತ್ತೆ ಬ್ರಿಟಿಷರ ಲೀಡರ್ಸ್ ಯೋಚನೆ ಮಾಡ್ತಾರೆ, ನಮ್ಮ ಸೈನ್ಯ ಅಷ್ಟು ಬಲಿಷ್ಠ ಇದ್ರೂನು ಹೆಂಗೆ ಈ ಯುದ್ಧ ಸೋತಿವಿ ಅಂತ. ಮತ್ತೆ ತುಂಬಾ ಯೋಚನೆ ಮಾಡಿದ್ಮೇಲೆ ಅವರಿಗೆ ಗೊತ್ತಾಗುತ್ತೆ, ನಮ್ಮ ಸೈನ್ಯ ಸ್ಟ್ರಾಂಗ್ ಆಗಿದ್ರು ಈ ಯುದ್ಧದಲ್ಲಿ ಸೈನಿಕರು ಕ್ಯಾಪ್ಟನ್ ಮಾತನ್ನ ಫಾಲೋ ಮಾಡೋದ್ರ ಬದಲು ಸೈನಿಕರು ಅವರ ಬುದ್ಧಿ ಉಪಯೋಗಿಸಿ ಈ ಯುದ್ಧನ ಮಾಡ್ತಿದ್ರು ಅಂತ. ಆದ್ರೆ ನೆಪೋಲಿಯನ್ ಸೈನಿಕರು ಮಾತ್ರ ಅವರ ಕ್ಯಾಪ್ಟನ್ ಮಾತು ಮಾತ್ರ ಕೇಳ್ತಿದ್ರು. ಇದರಿಂದ ನೆಪೋಲಿಯನ್ ಸೈನಿಕರಿಗೆ ಗೊತ್ತಾಗ್ತಿತ್ತು ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ. ಇದರಿಂದ ಈ ಯುದ್ಧನ ನೆಪೋಲಿಯನರು ಸುಲಭವಾಗಿ ಗೆಲ್ತಾರೆ. ಇದರ ಪರಿಣಾಮ ಬ್ರಿಟಿಷರು ಅರ್ಧ ಸೈನ್ಯನ ನೆಪೋಲಿಯನರಿಗೆ ಬಿಟ್ಕೊಡ್ಬೇಕಾಯ್ತು. ಮತ್ತೆ ಒಂದು ಶಾಂತಿಯುತ ಒಪ್ಪಂದ. ಇದರಿಂದ ಬ್ರಿಟಿಷರ ಲೀಡರ್ಸ್ ಚರ್ಚೆ ಮಾಡ್ತಾರೆ, ಮತ್ತೆ ಯಾವತ್ತು ಈ ತರ ಆಗ್ಬಾರ್ದು ಅಂತ. ಆದ್ರೆ ಈಗ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡಿದ್ಮೇಲೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಅದೇ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡೋದು. ಅದು ಯಾವ ತರ ಸಿಸ್ಟಮ್ ಅಂದ್ರೆ ಸೈನಿಕರು ಲೀಡರ್ಸ್ ನ ಆರ್ಡರ್ಸ್ ಮಾತ್ರ ಮಾಡ್ಬೇಕು. ಅದು ಬಿಟ್ಟು ಅವರು ಏನು ಹೊಸದಾಗಿ ಟ್ರೈ ಮಾಡಬಾರ್ದು. ಆ ತರ ಸಿಸ್ಟಮ್ ನ ಬಿಲ್ಡ್ ಮಾಡೋಕೆ ಯೋಚನೆ ಮಾಡ್ತಾರೆ. ಇದನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಿತ್ತು ಅಂದ್ರೆ ಜನರ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಬೇಕಿತ್ತು. ಜನರಿಗೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಾಗಬಾರ್ದು. ನಾವ್ ಏನ್ ಹೇಳ್ತೀವೋ ಅದನ್ನೇ ಸರಿ ಅಂತ ನಂಬಬೇಕು. ಅದಕ್ಕೆ ಒಂದ್ ರೂಲ್ಸ್ ಮಾಡ್ತಾರೆ, ಅದೇ ಈ 8 ಇಯರ್ ಎಜುಕೇಶನ್ ಸಿಸ್ಟಮ್. 5 ವರ್ಷದಿಂದ 13 ವರ್ಷದವರಿಗೆ ಎಜುಕೇಶನ್ ಕಂಪಲ್ಸರಿ ಮಾಡ್ತಾರೆ. ಇದರ ಪರಿಣಾಮ ಏನಾಗುತ್ತೆ, universal education system in the late 1800s because they were afraid they were losing military superiority and they wanted to produce a cadre of mindless obedient soldiers. ಮುಂದೆ ಬರೋ ಜನರೇಷನ್ ಮಕ್ಕಳಿಗೆ ಸಣ್ಣ ವಯಸ್ಸಿಂದಾನೇ ಟ್ರೈನ್ ಮಾಡ್ತಾರೆ. ಅಲ್ಲಿನ ಲೀಡರ್ಸ್ ನ ಎಲ್ಲಾ ಮಾತು ಕೇಳ್ಬೇಕು. ಮತ್ತೆ ಆ ಮಕ್ಕಳು ಅದನ್ನೇ ಮಾಡ್ಬೇಕು. ಅವರು ಏನ್ ಹೇಳ್ಕೊಡ್ತಾರೋ ಅದನ್ನ ಮಾತ್ರ, ಅದು ಯಾವುದೇ ಪ್ರಶ್ನೆ ಮಾಡದೆ. ಈ 8 ಇಯರ್ಸ್ ಎಜುಕೇಶನ್ ಅಲ್ಲಿ ಇಷ್ಟೇ ಕಲಿಸ್ಬೇಕು, ಇಷ್ಟೇ ಓದಿಸ್ಬೇಕು. ಅದು ಅಲ್ಲಿನ ಟೀಚರ್ಸ್ ಕಲಿಸುವಷ್ಟು ಮಾತ್ರ. ಇದರಿಂದ ಆ ಮಕ್ಕಳಿಗೆ ಅವರ ಬಗ್ಗೆ ಅವರೇ ಯೋಚನೆ ಮಾಡದಿರುವಷ್ಟು ಈ ಸಿಸ್ಟಮ್ ನಲ್ಲಿ ಟ್ರೈನ್ ಮಾಡ್ತಾರೆ. ಬ್ರಿಟಿಷರು ಈ ಎಜುಕೇಶನ್ ಸಿಸ್ಟಮ್ ನ ಯಾವ ತರ ಪ್ಲಾನ್ ಮಾಡಿದ್ರು ಅದರ ರಿಸಲ್ಟ್ ಕೂಡ ಅದೇ ತರ ಸಿಗುತ್ತೆ. ಯಾವ ತರ ಈ ಸಿಸ್ಟಮ್ ಡೆವಲಪ್ ಆಯ್ತು ಅಂದ್ರೆ ಮುಂದೆ ಬರೋ ಜನರೇಷನ್ ನ ಎಲ್ಲಾ ಮಕ್ಕಳು ಬದಲಾಗ್ತಾ ಹೋಗ್ತಾರೆ. ಇದೇ ಟೈಮ್ ಅಲ್ಲಿ ಒಂದು ವಿಷಯ ಜಗತ್ತಿನಲ್ಲಿ ವೇಗವಾಗಿ ಡೆವಲಪ್ ಆಗುತ್ತೆ. ಇದು 1760ರಿಂದ 1840 ತನಕ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತುಂಬಾ ವೇಗವಾಗಿ ಬೆಳೆಯುತ್ತಿರುತ್ತೆ. ಗ್ಲೋಬಲ್ ಎಕಾನಮಿ ವೇಗವಾಗಿ ಬೆಳೆಯಲು ಶುರುವಾಗುತ್ತೆ. ಆ ಟೈಮ್ ಅಲ್ಲಿ ಭಾರತದ ಜನರು ಕೃಷಿ ಮಾಡ್ಕೊಂಡು ಅವರ ಕೈಯಿಂದ ತಯಾರು ಮಾಡಿದ ವಸ್ತುಗಳಿಂದ ಹಣ ಮಾಡ್ತಿದ್ರು. ಇದೇ ಟೈಮ್ ಅಲ್ಲಿ ಜಗತ್ತಿನಾದ್ಯಂತ ಮಷಿನ್ ಗಳ ಬಳಕೆ ಶುರು ಮಾಡ್ತಾರೆ. ಎಷ್ಟು ಪ್ರಾಡಕ್ಟ್ ಗಳು ಒಬ್ಬ ವ್ಯಕ್ತಿ ತಿಂಗಳ ಪೂರ್ತಿ ಮಾಡ್ತಾನೋ ಅದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಈ ಮಿಷಿನ್ ಗಳು ಒಂದೇ ದಿನದಲ್ಲಿ ಮಾಡ್ಕೊಡ್ತಿದ್ವು. ಆದ್ರೆ ಇದ್ರಲ್ಲೂ ಕೂಡ ಒಂದು ಸಮಸ್ಯೆ ಬರುತ್ತೆ, ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋಕೆ ಲೇಬರ್ಸೇ ಇರೋದಿಲ್ಲ. ಯಾಕಂದ್ರೆ ಜನರು ಕೃಷಿ ಮಾಡ್ಕೊಂತ ಅವರ ಕೈಯಿಂದ ಮಾಡಿದ ವಸ್ತುಗಳನ್ನ ಮಾರ್ತಿದ್ರು. ಮತ್ತೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಮತ್ತೆ ದುಡ್ಡು ಅವರ ಸ್ವಂತಿಕೆಯಿಂದ ದುಡಿತಿದ್ರು. ಈಗಿರ್ಬೇಕಾದ್ರೆ ಯಾರ್ ತಾನೇ ಅವರ ಕೆಲಸ ಬಿಟ್ಟು ಫ್ಯಾಕ್ಟರಿಯಲ್ಲಿ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡ್ತಾರೆ? ಈ ಸಮಸ್ಯೆಗೆ ಪರಿಹಾರ ಹೆಂಗ್ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಈ ಬ್ರಿಟಿಷರ ಎಜುಕೇಶನ್ ಸಿಸ್ಟಮ್ ಇಡೀ ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗಿತ್ತು. ಇದನ್ನ ನೋಡಿದ ಎಲ್ಲಾ ದೇಶದವರು ಅವ್ರದೇ ಆದಂತ ಒಂದು ಸಿಸ್ಟಮ್ ನ ಮಾಡ್ಕೊಂತಾರೆ. ಆದ್ರೆ ಭಾರತದಲ್ಲಿ ಮಾತ್ರ ಬ್ರಿಟಿಷರ ಆಡಳಿತ ಇದ್ದಿದ್ರಿಂದ ಯಾವ ತರ ರೂಲ್ಸ್ ನ ಮಾಡಿದ್ರು ಅದನ್ನ ನಾವು ಫಾಲೋ ಮಾಡ್ಬೇಕಾಯ್ತು. ಇದರಿಂದ ಬ್ರಿಟಿಷರು ಭಾರತೀಯರನ್ನು ಒಂದು ಟ್ರಾಪ್ ಒಳಗೆ ಸಿಗಾಕಿಸ್ತಾರೆ. ನಮ್ಮ ಕ್ರಿಯೇಟಿವಿಟಿನ ಸಾಯಿಸ್ತಾರೆ. ಮತ್ತೆ ನಮ್ಮ ಮೈಂಡ್ ಅಲ್ಲಿ ಬರೀ ದುಡ್ಡು ಮಾಡ್ಬೇಕು ಅಂತ ಕಲಿಸ್ತಾರೆ. ಇದೇ ತರ ಜನರು ಕೃಷಿ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದವರು ಸಣ್ಣದಾಗಿ ಹಣ ಮಾಡ್ಕೊಂಡು ಜೀವನ ಮಾಡ್ತಿದ್ದವರ ಮಕ್ಕಳಿಗೆ ಬ್ರೈನ್ ವಾಶ್ ಯಾವ ತರ ಮಾಡ್ತಿದ್ರು ಅಂದ್ರೆ ಯಾವಾಗ ಮಕ್ಕಳ ಎಜುಕೇಶನ್ ಕಂಪ್ಲೀಟ್ ಆಗುತ್ತೋ ಅವ್ರ ಮೈಂಡ್ ಅಲ್ಲಿ ಉಳಿಯೋದೇ ಒಂದೇ ಆಪ್ಷನ್, ಅದು ದುಡ್ಡು ಮಾಡೋದು. ಇದನ್ನೇ ಆ ಮಕ್ಕಳ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾರೆ ಈ ಎಜುಕೇಶನ್ ಸಿಸ್ಟಮ್ ಒಳಗಡೆ. ಅದು ಸಾಧ್ಯ ಆಗ್ತಿದ್ದು ಒಂದೇ ರೀತಿಯಲ್ಲಿ, ಅದೇ ಈ ಫ್ಯಾಕ್ಟರಿಯಲ್ಲಿ ವರ್ಕರ್ಸ್ ಆಗಿ ಕೆಲಸ ಮಾಡೋದು. ಏನಕ್ಕೆ ತಂದ್ರು ಬ್ರಿಟಿಷ್ ಅವರು? ಅವರೊಂದು ಗವರ್ಮೆಂಟ್ ಅಂತ ಮಾಡ್ಕೊಂಡು ಆ ಗವರ್ಮೆಂಟ್ ಅಲ್ಲಿ ಈ ತರ ಓದ್ದವರೇ ಇಲ್ಲಿ ನಾವು ಕೆಲಸ ಕೊಡ್ತೀವಿ,
ನಿಮ್ಗೆ ಸಂಬಳ ಕೊಡ್ತೀವಿ ಅಂತ ಒಂದು ಆಸೆ ಹುಟ್ಟಿಸಿದ್ರು. ಇದೇ ತರ ಫ್ಯಾಕ್ಟರಿಯಲ್ಲಿ ಲೇಬರ್ಸ್ ನ ಕೊರತೆ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಭಾರತ ಬ್ರಿಟಿಷರ ಗುಲಾಮರಾಗಿದ್ರು. ಆದ್ರೆ ಸಮಸ್ಯೆ ಬ್ರಿಟಿಷರ್ಗೂ ಇತ್ತು. ಭಾರತದಲ್ಲಿ ಇಂಗ್ಲಿಷ್ ಮಾತಾಡೋರು ತುಂಬಾ ಕಡಿಮೆ ಇದ್ರು. ಇದರಿಂದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಸಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೆ 1835ರಲ್ಲಿ ಥಾಮಸ್ ಬ್ಯಾಬಿಂಟನ್ ಮಕೋಲೆ ಇವರ ಬಗ್ಗೆ ಸ್ಕೂಲ್ ಲೈಫ್ ಅಲ್ಲಿ ಓದಿರ್ತೀರಾ. ಇವರು ಭಾರತದಲ್ಲಿ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ನ ಪ್ರಮೋಟ್ ಮಾಡ್ತಾರೆ. ಇವರು ಇಂಗ್ಲಿಷ್ ಎಜುಕೇಶನ್ ಆಕ್ಟ್ 1835 ರೂಪದಲ್ಲಿ ಜಾರಿಗೆ ತರ್ತಾನೆ. ಇದರಿಂದ ಭಾರತೀಯರು ಬ್ರಿಟಿಷರು ನಮಗೆ ಇಂಗ್ಲಿಷ್ ಕಲಿಸ್ತಿದ್ದಾರೆ, ನಮಗೆ ಸಹಾಯ ಆಗುತ್ತೆ ಅಂತ ತುಂಬಾ ಖುಷಿ ಪಡ್ತಾರೆ. ಆದ್ರೆ ನಿಜ ಏನು ಅಂತ ನೀವೇ ಮೆಕೋಲೆ ಬಾಯಲ್ಲಿ ಕೇಳಿ. Education should create a class of persons Indian in blood and color. ಈ ಸಿಸ್ಟಮ್ ಇಂದ ನಮ್ಮನ್ನ ಪ್ರತಿದಿನ ಕಂಟ್ರೋಲ್ ತಗೊಂತ ಬರ್ತಿದ್ದಾರೆ. ಆಫೀಸ್ ನಲ್ಲಿ ಕ್ಲರ್ಕ್ ಇಂದ ಹಿಡಿದು ಮಿಲಿಟರಿಯಲ್ಲಿ ಸಿಪಾಯಿ ತನಕ ನಮ್ಮನ್ನ ಕೆಲಸ ಮಾಡಿಸ್ಕೊಂತಿದ್ರು. ಆ ಟೈಮಲ್ಲಿ ಬ್ರಿಟಿಷರು ಭಾರತೀಯರನ್ನು ಉಪಯೋಗಿಸ್ಕೊಂಡು ಭಾರತೀಯರನ್ನೇ ಗುಲಾಮರಾಗಿ ಮಾಡ್ಕೊಂಡ್ರು. ಎಷ್ಟರ ಮಟ್ಟಿಗೆ ಅವರು ನಮ್ಮನ್ನ ಬ್ರೈನ್ ವಾಶ್ ಮಾಡಿದ್ರು ಅಂದ್ರೆ ಬ್ರಿಟಿಷರ ಕೆಲಸ ಮಾಡೋದೇ ಭಾರತೀಯರ ಕೆಲಸ ಆಗೋಗಿತ್ತು. ನೀವ್ ಯೋಚನೆ ಮಾಡ್ಬೋದು, ವಾವ್ ಏನ್ ಬುದ್ಧಿ ಓಡ್ತಿದ್ರು ಈ ಬ್ರಿಟಿಷರು ಅಂತ. ಆದ್ರೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು, ಆದ್ರೆ ಇವಾಗ ಎಲ್ಲ ಬದಲಾಗಿರುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತೀರಾ. ನೀವೇನಾದ್ರೂ ಆತರ ಯೋಚನೆ ಮಾಡಿದ್ರೆ ಸ್ವಲ್ಪ ಸಮಯದಲ್ಲೇ ಈ ಯೋಚನೆ ನೆನ್ಸ್ಕೊಂಡು ನೀವೇ ನಗ್ತೀರಾ. ನೀವು ಹುಟ್ಟಿದ್ಮೇಲೆ ಅಥವಾ ನೀವು ಹುಟ್ಟೋಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸ್ ಮೈಂಡ್ ಅಲ್ಲಿ ಒಂದು ಆಸೆ ಇರುತ್ತೆ. ಏನ್ ಗೊತ್ತಾ, ನಮ್ಮ ಮಕ್ಕಳನ್ನ ಒಂದು ದೊಡ್ಡ ಸ್ಕೂಲ್ ಗೆ ಸೇರಿಸ್ಬೇಕು ಅಂತ. ಈಗಿನ ಜನರೇಷನ್ ನಲ್ಲಿ ಸ್ಕೂಲ್ ಕಾಲೇಜ್ ಅಲ್ಲಿ ಎಜುಕೇಶನ್ ಗಿಂತ ಜಾಸ್ತಿ ತಮ್ಮ ಸ್ಟೇಟಸ್ ತೋರ್ಸೋರು ಜಾಸ್ತಿ ಆಗಿದ್ದಾರೆ. ನನ್ನ ಮಗ ಆ ಸ್ಕೂಲ್ ಅಲ್ಲಿ ಓದ್ತಾನೆ, ನನ್ನ ಮಗಳು ಈ ಕಾಲೇಜ್ ಅಲ್ಲಿ ಓದ್ತಾಳೆ ಅಂತ ಎಲ್ಲರಿಗೂ ಹೇಳ್ತೀರಾ. ಆಮೇಲೆ ರಿಲ್ಯಾಕ್ಸ್ ಆಗ್ತೀರಾ. ನನ್ನ ಕೆಲ್ಸ ಬರೀ ಸ್ಕೂಲ್ ಫೀಸ್ ಕಟ್ಟೋದು ಅಷ್ಟೇ, ನನ್ನ ಮಕ್ಕಳ ಫ್ಯೂಚರ್ ಅವರೇ ನೋಡ್ಕೊಂತಾರೆ, ನನ್ಗೆ ಇನ್ನು ಯಾವುದೇ ಚಿಂತೆ ಇಲ್ಲ ಅಂತ. ಈಗ ನೀವು ಸ್ಕೂಲ್ಗೆ ಫ್ರೆಶ್ ಕ್ರಿಯೇಟಿವಿಟಿ ತುಂಬಿದ ಮೈಂಡ್ ಇಂದ ಹೋಗ್ತೀರಾ. ಯಾವ ತರ ಅಂದ್ರೆ ಲಿಮಿಟೇಷನ್ ಇರಲ್ಲ ಅಲ್ಲಿ ಕಲಿಯೋಕೆ. ಮತ್ತೆ ಯಾವ ತರ ಮೈಂಡ್ ಅಂದ್ರೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ಟ್ರೈನ್ ಮಾಡಿದ್ರೆ ಹೊಸ ಹೊಸ ರೀತಿಯಾದ ನಿಮ್ಮ ಕ್ರಿಯೇಟಿವಿಟಿಯಿಂದ ಏನಾದ್ರು ಒಂದು ದೊಡ್ಡದಾಗಿ ಮಾಡ್ಬೋದಿತ್ತು. ಆದ್ರೆ ಹಿಂಗ ನೀವು ಸ್ಕೂಲ್ಗೆ ಹೋಗ್ತೀರಾ, ನಿಮ್ಗೆ ಒಂದು ಸಬ್ಜೆಕ್ಟಿನ ಪೂರ್ತಿ ಬುಕ್ ಕೊಡ್ತಾರೆ, ಇಲ್ಲಿಂದ ಇದೇ ನಿಮ್ಮ ಜಗತ್ತಾಗೋಗುತ್ತೆ. ನೀವು ಇಲ್ಲಿಂದ ಬೆಳಗಿಂದ ರಾತ್ರಿ ತನಕ ಇದರ ಬಗ್ಗೆನೇ ಯೋಚನೆ ಮಾಡ್ತೀರಾ, ಇದನ್ನೇ ಓದ್ತೀರಾ, ಇದನ್ನೇ ಬರೀತೀರಾ. ನಿಮ್ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮನ್ನ ಬೈಯೋದು ಹೊಡೆಯೋದು ಆಗುತ್ತೆ. ಆದ್ರೆ ನಿಮ್ಮ ಪೇರೆಂಟ್ಸ್ ಒಂದ್ಸಲ ಆದ್ರೂ ಪ್ರಶ್ನೆ ಮಾಡ್ತಾರ, ಈ ಸ್ಕೂಲು ಕಾಲೇಜು ಕೋಚಿಂಗ್ ನಲ್ಲಿ ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತಾರೆ, ನಿಜವಾಗ್ಲೂ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರುತ್ತಾ, ನಿಜವಾಗ್ಲೂ ನಮ್ಮ ಮಕ್ಕಳು ಓದ್ತಿರೋದು ಅವರಿಗೆ ಇಷ್ಟ ಇದೇನೋ ಇಲ್ವಾ ಅಂತ ಯೋಚನೆ ಮಾಡ್ತಾರ? ಇಲ್ಲ. ಯಾಕೆ? ಪೇರೆಂಟ್ಸ್ ಅನ್ಕೊಂತಾರೆ ಈ ಸ್ಕೂಲು ಕಾಲೇಜ್ ಲೈಫ್ ಅಲ್ಲಿ ನಮ್ಮ ಮಕ್ಕಳ ಫ್ಯೂಚರ್ ಮಾಡ್ತಿದ್ದಾರೆ, ನಮ್ಮ ಮಕ್ಕಳನ್ನ ಬುದ್ಧಿವಂತರಾಗಿ ಮಾಡ್ತಿದ್ದಾರೆ ಅಂತ. ಆದ್ರೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಮ್ ಸ್ಕೂಲು ಕಾಲೇಜ್ ಲೈಫ್ ಅಲ್ಲಿ ಪೂರ್ತಿ ನಮ್ಮನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ, ನಾವು ಡಿಗ್ರಿ ಮುಗಿಸಿ ಹೊರಗ್ ಬಂದ್ ಕೂಡ್ಲೆ ನಮಗೊಂದ್ ಗೋಲ್ ಇರುತ್ತೆ, ಅದೇನಂದ್ರೆ ನಮಗೊಂದ್ ಕೆಲಸ ಸಿಗ್ಲಿ ಅಂತ. ಇನ್ನೊಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಯಾರಾದ್ರೂ ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಳ್ಳಿ ಅಂತ. मैं सरकारी जॉब में पहुंचूं, अपनी घर की अर्थव्यवस्था को सही करूं, मेन मकसद तो यही होता है हर आदमी का, क्योंकि सरकारी जॉब है तो ऐसी जॉब है कि वो आदमी के मरते दम तक साथ देती है. इसीलिए हर आदमी सोचता है चाहे चपरासी भी मिल जाए लेकिन सरकारी नहीं. ನಮ್ಮ ಪೂರ್ತಿ ಸ್ಕೂಲ್ ಕಾಲೇಜ್ ಲೈಫ್ ಅಲ್ಲಿ ನಾವು ಸ್ವಂತವಾಗಿ ಏನಾದ್ರೂ ಮಾಡ್ಬೇಕು ಅಂತ ಎಲ್ಲೂ ಹೇಳ್ಕೊಡಲ್ಲ. ಯಾಕಂದ್ರೆ ಈ ಸಿಸ್ಟಮ್ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಇರೋಕೆ ಮಾಡಿದ್ದಲ್ಲ. ಈ ಸಿಸ್ಟಮ್ ನ ಗುರಿನೇ ಅವರ ಫ್ಯಾಕ್ಟರಿ ಅಥವಾ ಕಂಪನಿಗಳಲ್ಲಿ ವರ್ಕರ್ಸ್ ಆಗಿ ಇರ್ಲಿ ಅಂತ ಮಾತ್ರ. ಈ ಪೂರ್ತಿ ಸಿಸ್ಟಮ್ ನಲ್ಲಿ ಬಾಸ್ ಆರ್ಡರ್ ಮಾತ್ರ ಕೇಳಬೇಕಿತ್ತು, ಅವರ ಮಾತಿಗೆ ರೆಸ್ಪೆಕ್ಟ್ ಕೊಡ್ಬೇಕಿತ್ತು, ಇವರ ಕೆಳಗೆ ತಿಂಗಳ ಪೂರ್ತಿ ಕೆಲಸ ಮಾಡ್ಬೇಕಿತ್ತು, ಕೊನೆಗೆ ತಿಂಗಳ ಸಂಬಳ ಸಿಗುತ್ತೆ ಅಂತ. अपने 25% से ज्यादा जिंदगी इस करंट एजुकेशन सिस्टम में लगा देते ताकि अपने से कम पढ़े लिखे आदमी की कंपनी में जाके उसके सपने पूरे कर सके. ಯಾರು ಹೇಳ್ಕೊಡಲ್ಲ ನೀವು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಬಿಲಿಯನಿಯರ್ಸ್ ಆಗಿ ಅಂತ. ಯಾರು ಯಾಕೆ ಹೇಳ್ಕೊಡ್ತಾರೆ ನೀವು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಬಿಲಿಯನಿಯರ್ ಆಗ್ಬೇಕು ಅಂತ? ಇದರಿಂದ ಅವ್ರಿಗೆ ಏನ್ ಲಾಭ ಸಿಗುತ್ತೆ? ಒಂದು ವೇಳೆ ನೀವು ಸೆಲ್ಫ್ ಇಂಡಿಪೆಂಡೆಂಟ್ ಆದ್ರೆ ನೀವು ಯಾವ ಆರ್ಡರ್ಸ್ ನ ಫಾಲೋನೆ ಮಾಡಲ್ಲ, ನೀವು ಎಲ್ಲಾ ವಿಷಯಕ್ಕೂ ಪ್ರಶ್ನೆ ಮಾಡ್ತೀರಾ, ಮತ್ತೆ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ಧ್ವನಿ ಎತ್ತುತ್ತೀರಾ. ಇದರಿಂದ ನೀವ್ ಯಾರು ಇವರ ಟ್ರಾಪ್ ನಲ್ಲಿ ಬೀಳ್ತಿರ್ಲಿಲ್ಲ. ಆದ್ರೆ ನಾವ್ ಯಾರು ಈ ಟ್ರಾಪ್ ನ ಅರ್ಥನೇ ಮಾಡ್ಕೊಂಡ್ಲಿಲ್ಲ. ಯಾಕಂದ್ರೆ ನಮ್ಮನ್ನ ಸಣ್ಣ ವಯಸ್ಸಿನಿಂದ ಈ ಟ್ರಾಪ್ ಒಳಗೆ ಹಾಕ್ತಾರೆ. ಆ ಟೈಮಲ್ಲಿ ನಮ್ಮ ವಯಸ್ಸು ಅಷ್ಟು ಯೋಚನೆ ಮಾಡುವಷ್ಟು ಕೆಪಾಸಿಟಿ ಇರೋದಿಲ್ಲ, ಸರಿಯಾದ ತಪ್ಪು ಯಾವುದು ಅಂತ ತಿಳ್ಕೊಳೋಷ್ಟು. ಯಾವಾಗ ಎಲ್ಲಾ ವಿಷಯ ಅರ್ಥ ಮಾಡ್ಕೊಳೋ ಟೈಮ್ಗೆ ಬರ್ತೀವೋ ಆಗ ತುಂಬಾ ಲೇಟ್ ಆಗಿರುತ್ತೆ. ಕಳೆದ 20 ವರ್ಷದಿಂದ ಈ ಸಿಸ್ಟಮ್ ನ ನಾವು ಯಾವ ತರ ಫಾಲೋ ಮಾಡ್ಕೊಂಡು ಬರ್ತಿದೀವಿ ಅಂದ್ರೆ, ನಾವೆಲ್ಲ ಮುಗಿಸಿ ಹೊರಗೆ ಹೋಗೋಷ್ಟೊತ್ತಿಗೆ ನಮಗೆ ಈ ಸಿಸ್ಟಮ್ ಸರಿ ಅನ್ಸುತ್ತೆ. ಮತ್ತೊಂದ್ ಕಡೆ ನಿಮ್ಗೆ ಅಷ್ಟು ಏಜ್ ಆಗೋಗಿರುತ್ತೆ, ಅಷ್ಟೊತ್ತಿಗೆ ನಿಮ್ಮ ಮೇಲೆ ಮನೆ ಜವಾಬ್ದಾರಿ ಬಿದ್ದಿರುತ್ತೆ. ನಿಮಗೆ ಈ ಡ್ರಾಪ್ ಬಗ್ಗೆ ಗೊತ್ತಾದ್ರೂ
ನಿಮ್ಗೆ ಏನು ಮಾಡೋಕೆ ಆಗಲ್ಲ. ಯಾಕಂದ್ರೆ ನಿಮಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಹಣ ಸಂಪಾದಿಸಬೇಕಾಗಿರುತ್ತೆ. ಕಳೆದ 20 ವರ್ಷ ಓದ್ತೀರಾ, ಲಕ್ಷಗಟ್ಲೆ ಫೀಸ್ ಕೊಡ್ತೀರಾ, ಕೋಚಿಂಗ್ ಕ್ಲಾಸ್ಗೆ ಹೋಗ್ತೀರಾ, ಇದರಿಂದ ಕಷ್ಟಪಟ್ಟು ಒಂದು 20 ರಿಂದ 30 ಸಾವಿರ ಸಂಬಳನ ಎಕ್ಸ್ಪೆಕ್ಟ್ ಮಾಡ್ತೀರಾ. About 65% of the youth in India are jobless. 65%. How did this happen? ಆದ್ರೆ ರಿಯಾಲಿಟಿ ಏನ್ ಗೊತ್ತಾ, ಇವತ್ತು ನಮ್ ದೇಶದಲ್ಲಿ 42% ಗ್ರಾಜುಯೇಷನ್ ಗಳು 25 ವರ್ಷದ ಒಳಗಿರೋರು ಇದ್ದಾರೆ. ಆದ್ರೆ ಇವರೆಲ್ಲರೂ ಅನ್ಎಂಪ್ಲಾಯ್ಗಳು. ಮತ್ತೆ ಜಾಬ್ ಕೂಡ ಸಿಕ್ತು ಅನ್ಕೊಳ್ಳಿ, ನಮ್ ದೇಶದಲ್ಲಿ ಇಂಜಿನಿಯರ್ ಸ್ಯಾಲರಿಗಿಂತ 10 ಪಟ್ಟು ಜಾಸ್ತಿ ಅಮೆರಿಕದ ಟ್ರಕ್ ಡ್ರೈವರ್ ಗಳು ಸಂಪಾದಿಸ್ತಿದ್ದಾರೆ. देख लो भाई, अमेरिका में एक ट्रक ड्राइवर ना अभी स्लो चल रहा है, काम मंदे में 10 से 12 बंदा इंडिया का मोटा मोटा 10 लाख रुपए कमा रहे हैं. तो काम अच्छा चलता है तो 16 लाख रुपए इंडिया के कमा रहे हैं. इतना तो कोई मतलब वहाँ पे डॉक्टर भी नहीं कमा रहा. ಆದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಆ ಸ್ಕೂಲ್ ಕಾಲೇಜ್ ಹೋಗೋದು ಬಿಡ್ಬೇಕಾ? ಕೋಟ್ಯಾಂತರ ಜನ ಪ್ರತಿದಿನ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ. ನಾನು ಹೇಳ್ತಿದ್ದೀನಿ, ಇವರೆಲ್ಲ ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ನೀವ್ ಇನ್ನೂ ನನ್ನ ಮಾತನ್ನ ಅರ್ಥ ಮಾಡ್ಕೊಂಡಿಲ್ಲ. ನಿಮಗೆ ಇವಾಗ ಗೊತ್ತಾಗಿರುತ್ತೆ ಈ ಎಜುಕೇಶನ್ ಸಿಸ್ಟಮ್ ಯಾರು ಯಾಕೆ ಮಾಡಿದ್ರು ಅಂತ. ಇವೆರಡಕ್ಕೂ ಆನ್ಸರ್ ನಿಮಗೆ ಸಿಕ್ಕಿದೆ ಅನ್ಕೊಂತೀನಿ. ಯಾವ ಟೈಮ್ ಅಲ್ಲಿ ಈ ಸಿಸ್ಟಮ್ ನ ಮಾಡಿದ್ರು ಆ ಟೈಮ್ ಅಲ್ಲಿ ಜಗತ್ತಿಗೆ ಬಿಲಿಯನ್ ವರ್ಕರ್ಸ್ ಬೇಕಾಗಿತ್ತು ಅವರ ಕೆಲಸ ಮಾಡಿಸ್ಕೊಳ್ಳೋಕೆ. ಆದ್ರೆ ಇವಾಗಿನ ಸಿಚುಯೇಷನ್ ಹೇಗಿದೆ, ಈ ಹಿಂದೆನೂ ಈ ಸಿಸ್ಟಮ್ ನ ಫಾಲೋ ಮಾಡ್ಕೊಂಡು ಜನರು ಬಿರೋ ಅವ್ರ ಲೈಫ್ ನ ರೀಡ್ ಮಾಡ್ತಿದ್ದಾರೆ. ಮತ್ತೆ ಅವರ ಕನಸು ನಿಜವಾಗ್ಲಿಲ್ಲ, ಮತ್ತೆ ನಿಮ್ಮ ಮಕ್ಕಳಿಗೆ ಒಂದು ಮನೆ ಮಾಡೋಕ್ಕೂ ಆಗ್ಲಿಲ್ಲ. ಇವಾಗ್ಲೂ ಈ ಸಿಸ್ಟಮ್ ನ ಫಾಲೋ ಮಾಡಿ ಯಾರು ಕೋಟ್ಯಾಧಿಪತಿ ಆಗ್ಲಿಲ್ಲ. ಆದ್ರೆ ಬರೀ ತಿಂಗಳ ಸಂಬಳಕ್ಕೆ ಕಾಯ್ಕೊಂಡು ಜೀವನ ಮಾಡ್ಬೇಕಾಯ್ತು. ಎಲ್ಲಾ ಟೈಮಲ್ಲಿ ಇದೇ ಭಯದಿಂದ ಜೀವನ ಮಾಡ್ತಿದ್ದಾರೆ, ಎಲ್ಲಿ ನನ್ನ ಕೆಲಸದಿಂದ ಎಲ್ಲರ ತರ ತೆಗ್ದಾಕ್ತಾರೋ ಅಂತ. ಅದಕ್ಕೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನು ಬಿಟ್ಟು ನಿಮ್ಮ ಬಾಸ್ ಹೇಳಿದ ಎಲ್ಲಾ ಮಾತನ್ನ ಕೇಳಿ ಸುಮ್ನೆ ಕೆಲಸ ಮಾಡ್ತೀರಾ. ಆ ಕೆಲಸ ನಿಮ್ಗೆ ಇಷ್ಟ ಇದ್ರು ಬಿಟ್ರು ನಮ್ಮ ಹತ್ರ 2 ಆಯ್ಕೆ ಇದೆ. ಒಂದು, ರಿಯಾಲಿಟಿನ ಅಕ್ಸೆಪ್ಟ್ ಮಾಡದೇ ಇರೋದು, ಬದಲಾಗಿ ಇದೇ ಟ್ರಾಪ್ ನಲ್ಲಿ ಇರೋದು, ಮತ್ತೆ ನಿಮ್ಮ ಮಕ್ಕಳನ್ನ ಇದೇ ಟ್ರಾಪ್ ನಲ್ಲಿ ಬಿಡೋದು. ನಿಮ್ಮ ದಾರಿ ನೀವೇ ಮಾಡ್ಕೊಳ್ಳಿ. ನೀವ್ ಯೋಚನೆ ಮಾಡಿ ಯಾವ್ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಇಷ್ಟ ಬಂದಷ್ಟು ಹಣ ಗಳಿಸಬಹುದು ಅಂತ. ಇವಾಗ ಇಂತ ಕಾಲೇಜ್ ಗ್ರಾಜುಯೇಷನ್ ಅವಶ್ಯಕತೆನೇ ಇಲ್ಲ. ಇದರ ಕೊನೆ ಬರೀ ಒಂದ್ ಜಾಬ್ ತನಕ ಮಾತ್ರ. ಇವಾಗ ಟೈಮ್ ಚೇಂಜ್ ಆಗಿದೆ. ನಿಮ್ ಕಾಲೇಜ್ಗೆ ಲಕ್ಷಗಟ್ಲೆ ಹಣ ಕೊಡ್ತೀರಾ, ಲೈಫ್ ನ ಅಮೂಲ್ಯವಾದ 15 ರಿಂದ 20 ವರ್ಷ ಕೊಡ್ತೀರಾ, ಆದ್ರೂ ಏನು ಕಲಿತ ಹೊರಗ್ ಬರ್ತೀರಾ. ಇವಾಗ ಎಷ್ಟು ದೊಡ್ಡ ಸ್ಕಿಲ್ಸ್ ಆದ್ರೂ ತುಂಬಾ ಕಡಿಮೆ ಹಣದಲ್ಲಿ ಆನ್ಲೈನ್ ಮುಖಾಂತರ ಕಲಿಬಹುದು. ಅದು ಅಂತ ವ್ಯಕ್ತಿ ಹತ್ರ ಆ ಸ್ಕಿಲ್ಸ್ ಅಲ್ಲಿ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಆ ಸ್ಕಿಲ್ಸ್ ಅಲ್ಲಿ ಮಾಸ್ಟರ್ ಆಗಿರೋರು, ಮತ್ತೆ ಆ ಸ್ಕಿಲ್ಸ್ ಅಲ್ಲಿ ಅವರು ದೊಡ್ಡ ಹೆಸರು ಮಾಡಿರೋರು. ಈ ವಿಡಿಯೋ ನೋಡೋರು ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ, ಕಾಲೇಜ್ಗೆ ಕಳಿಸಿ. ಆದ್ರೆ ಮಾರ್ಕ್ಸ್ ಕಾರ್ಡ್ಗೆ ಅಷ್ಟು ಇಂಪಾರ್ಟೆಂಟ್ ಕೊಡ್ಬೇಡಿ. ಅವರಿಗೆ ಫ್ರೀ ಆಗಿ ಬಿಡಿ. ಅವರಿಗೆ ಹೇಳಿ ಈ ಜಗತ್ನಲ್ಲಿ ಕಲಿಯೋಕೆ ತುಂಬಾ ವಿಷಯ ಇದೆ ಅಂತ. ಬರೀ ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್ ಇದೇ ಜಗತ್ತು ಅಲ್ಲ. ಇದು ಬಿಟ್ರು ತುಂಬಾ ಆಪ್ಷನ್ ಇದೆ ನಮ್ ಲೈಫ್ ಅಲ್ಲಿ. ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಕಿಲ್ಸ್ ಕಲಿಸೋಕೆ ಮೋಟಿವೇಶನ್ ಮಾಡಿ. ಒಂದ್ ವೇಳೆ ಮಾರ್ಕ್ಸ್ ತುಂಬಾ ಕಡಿಮೆ ಬಂತ, ಏನು ತೊಂದ್ರೆ ಇಲ್ಲ. ಆ ಮಗು ಯಾವ್ದೋ ಒಂದು ಸ್ಕಿಲ್ಸ್ ನ ಕಲಿತಿದೆ. ಆ ಸ್ಕಿಲ್ಸ್ ಇಂದ ಆ ಮಗು ಅವನ ಫ್ಯೂಚರ್ ನ ನೋಡ್ತಿರ್ಬೋದು. ಇವತ್ ನಾವು JEE ಗಾಗಿ, ನೀಟ್ ಗಾಗಿ, IAS, IPS ಗಾಗಿ 1 ವರ್ಷ, 2 ವರ್ಷ, 3 ವರ್ಷ ಅಥವಾ 5 ವರ್ಷ ಪ್ರಯತ್ನ ಮಾಡ್ತೀರಾ, ಆದ್ರೆ ರಿಸಲ್ಟ್ ನೋ ಸಕ್ಸಸ್. मेरी रैंक 431 है. मैंने हर जगह टॉप किया. 10th में टॉप किया, 12th में टॉप किया, ग्रेजुएशन में टॉप किया, MA में टॉप किया. पटवारी ज्वाइनिंग हुई मेरी, मैंने पटवारी में भी टॉप किया. मैंने जनरल की सीट से फाइट किया. मैं यहाँ सब इंस्पेक्टर बनी. सब इंस्पेक्टर भी मैंने अपनी कैटेगरी से फीमेल में टॉप किया. अगर एक टॉपर का आज ये हालात होता है, आज एक टॉपर होने का रिजल्ट ये होता है, तो आप बताइए मेहनत करने वाला बच्चा कहाँ जाए? ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಿಮ್ಮ ಫ್ಯಾಷನ್ಗೆ ನೀವು ಎಷ್ಟು ಟೈಮ್ ಕೊಟ್ಟಿದ್ದೀರಾ ಅಂತ? 10% ಜನ ಮಾತ್ರ ಅವರ ಫ್ಯಾಷನ್ ನ ಅವರ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂತಾರೆ. ಅದಕ್ಕೆ ಅವ್ರ ಲೈಫ್ ಅಷ್ಟು ಸಕ್ಸಸ್ಫುಲ್ ಆಗುತ್ತೆ. ನಿಮಗೆ ಇನ್ನು ಇದೇ ತರ ಆವರೇಜ್ ಲೈಫ್ ಬೇಕಾ ಅಥವಾ ಲೈಫ್ ನಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕಾ? ಕೊನೆಯದಾಗಿ ಪೇರೆಂಟ್ಸ್ ಗಳಿಗೆ ಒಂದ್ ಮಾತು, ನಿಮ್ಮ ಕೈಯಲ್ಲಿ ನಿಮ್ಮ ಫ್ಯಾಷನ್ ನ ನಿಮ್ಮ ಕರಿಯರ್ ಆಗಿ ಮಾಡ್ಕೊಳ್ಳೋಕೆ ನಿಮ್ಗೆ ಆಗ್ಲಿಲ್ಲ, ಆದ್ರೆ ನಿಮ್ಮ ಮಕ್ಕಳಿಗಾದ್ರೂ ಅವರ ಫ್ಯಾಷನ್ ನ ಫಾಲೋ ಮಾಡೋಕೆ ಬಿಡಿ. ಯಾಕಂದ್ರೆ ದೇಶದಲ್ಲಿ ಡಿಗ್ರಿ ಮಾಡಿ ಗೋಲ್ಡ್ ಮೆಡಲ್ ತಗೊಂಡವರು ಕೆಲಸ ಇಲ್ಲದೆ ನ್ಯೂಸ್ ಚಾನೆಲ್ ಅಲ್ಲಿ ಮೀಡಿಯಾಗಳಲ್ಲಿ ಬಂದು ಅವರ ದುಃಖನ ಹಂಚ್ಕೊಂತಿದ್ದಾರೆ. ಮತ್ತೆ ಕೆಲವರು ಎಷ್ಟು ಮೆಡಲ್ ತಗೊಂಡ್ರು ಕೆಲಸ ಇಲ್ಲ ಅಂತ ಸೂಸೈಡ್ ಮಾಡ್ಕೊಂತಿದ್ದಾರೆ. ಸ್ಕೂಲ್ ಕಾಲೇಜ್ಗಳು ಡಿಸಿಪ್ಲಿನ್ ಮತ್ತೆ ನಾಲೆಜ್ ಕಲಿಯೋಕೆ ಅಷ್ಟೇ, ಅದರ ಬದಲು ಎಜುಕೇಶನ್ ಕರಿಯರ್ ಆಗಿ ಮಾಡ್ಕೊಳ್ಳಿ ಅಂತ ಒತ್ತಾಯಿಸಿದ್ರೆ 42 ಅನ್ಎಂಪ್ಲಾಯ್ಗಳಲ್ಲಿ ನಿಮ್ಮ ಮಕ್ಕಳ ಹೆಸರು ಒಂದಾಗಿರುತ್ತೆ. ಇನ್ನು ನಿರ್ಧಾರ ನಿಮ್ ಕೈಯಲ್ಲಿದೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.